ನೀಲನಭಕೆ ನೂಲ ಏಣಿ ಅಧ್ಯಾಯ 70 ಅವಳು ಪ್ರಜ್ಞೆ ತಪ್ಪಿ ವಾಲಿದಾಗ ಆತಂಕದಿಂದ ಅವಳನ್ನು ಹಿಡಿದುಕೊಂಡ ಅಮರ್ತ್ಯ. ಅವಳಿಗೇನಾದರೂ ಆದರೆ ಅವನ ಉಸಿರೇ ನಿಂತಂತಾಗುತ್ತದೆ. ಶಿಶಿರ ಏನಾಯಿತು? ಅವಳನ್ನು ಎದೆಗೊರಗಿಸಿಕೊಂಡು ಅವಳ ಕೆನ್ನೆ ತಟ್ಟಿದ. ಅವಳು ಕಣ್ತೆರೆಯಲಿಲ್ಲ. ಅವನಿಗೆ ದಿಕ್ಕೇ ತೋಚದಂತಾಯಿತು. ಇಷ್ಟು ಹೊತ್ತು ಮುದ್ದಾಗಿ ಮಾತನಾಡುತ್ತಿದ್ದವಳು ದಿಢೀರನೆ ತಲೆ ತಿರುಗಿ ಬಿದ್ದುಬಿಟ್ಟಳಲ್ಲ. ಅಷ್ಟರಲ್ಲಿ ಸುತ್ತಮುತ್ತ ಇದ್ದವರೆಲ್ಲ ಅಲ್ಲಿ ನೆರೆದರು. ಮದುವೆ ಸಂಭ್ರಮದಲ್ಲಿ ಮತ್ತೇನು ಅನಾಹುತವಾಯಿತೋ ಎಂಬ ದುಗುಡ ಮತ್ತೊಂದೆಡೆ. ಶಿಶಿರ, ಏನಾಯ್ತಮ್ಮ? ಓಪನ್ ಯೋರ್ ಐಸ್. ಪುನಃ ಅವಳನ್ನು ಎಚ್ಚರಿಸಲು ಪ್ರಯತ್ನಿಸಿದ. ಗಂಗಾಧರ್ ಕುಟುಂಬ ಆಗಷ್ಟೇ ಅಲ್ಲಿಗೆ ಆಗಮಿಸಿತ್ತು. ಅಲ್ಲಿ ಗುಂಪುಗಟ್ಟಿರುವುದನ್ನು ಕಂಡು ಎಲ್ಲರೂ ಅತ್ತ ನಡೆದರು. ಪ್ರಜ್ಞೆ ತಪ್ಪಿ ಬಿದ್ದಿರುವ ಮಗಳು, ಅವಳ ಕದಲಿಕೆಗಾಗಿ ಒದ್ದಾಡುತ್ತಿರುವ ಅಳಿಯ. ಕ್ಷಣ ಅವರಿಗೂ ಆತಂಕವಾಗಿತ್ತು. ಅಮರ್ತ್ಯ, ಏನಾಯ್ತಪ್ಪ? ಗಾಬರಿಯಿಂದ ಕೇಳಿದರು ಗಿರಿಜಾ. ಅವಿ ಹಾಗೂ ಅನೂ ಕೂಡ ಆತಂಕಗೊಂಡಿದ್ದರು. ಗೊತ್ತಿಲ್ಲ, ಮಾತಾಡುತ್ತಾ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟಳು. ಅವನ ದನಿ ಸಣ್ಣದಾಗಿ ಕಂಪಿಸುತ್ತಿರುವಂತಿತ್ತು. ಎಲ್ಲವನ್ನೂ ಶಾಂತವಾಗಿ ನಿಭಾಯಿಸುವವನಿಗೆ ಮಡದಿಗೇನಾದರೂ ಆದರೆ ಕೈಕಾಲುಗಳೇ ಆಡುವುದಿಲ್ಲ. ಏನೂ ಆಗುವುದಿಲ್ಲ, ರೂಮಿಗೆ ಕರೆದುಕೊಂಡು ನಡಿ, ಮದುವೆ ಮನೆ, ಸುಮ್ಮನೆ ಎಲ್ಲರೂ ಗಾಬರಿಯಾಗುತ್ತಾರೆ. ಗಂಗಾಧರ್ ಹೇಳಿದಾಗ ಅವಳನ್ನೆಟ್ಟುಕೊಂಡು ನಡೆದ. ಒಂದು ನಿಮಿಷ ಅವಳ ಪಟುಪಟ ಮಾತುಗಳನ್ನು ಕೇಳದಿದ್ದರೆ ಮನಸ್ಸಿನ ತುಂಬ ಖಾಲಿತನ ಆವರಿಸಿಬಿಡುತ್ತದೆ ಅವನಿಗೆ. ರೂಮಿಗೆ ಕರೆದಂದು ಮೆತ್ತನೆಯ ಹಾಸಿಗೆ ಮೇಲೆ ಮಲಗಿಸಿ ಅವಳಿಂದ ಕದಲದೆ ಅವಳ ಕೈ ಹಿಡಿದು ಕುಳಿತುಬಿಟ್ಟ. ಅಮರ್ತ್ಯ, ಅವಳು ಹುಷಾರಾಗಿದ್ದಳು ತಾನೆ? ಅಥವಾ ಜ್ವರ, ತಲೆನೋವು ಏನಾದ್ರೂ ಇತ್ತಾ? ಕೇಳಿದಳು ಅನು. ಇಲ್ಲ, ಈಗಷ್ಟೇ ಚೆನ್ನಾಗಿ ಓಡಾಡಿಕೊಂಡಿದ್ದಳು. ಆದ್ರೆ ಇದ್ದಕ್ಕಿದ್ದಂತೆ ಏನಾಯ್ತೋ ಗೊತ್ತಿಲ್ಲ. ಅವನ ಕೈ ಅವಳ ತಲೆ ನೇವರಿಸುತ್ತಲೇ. ಅಷ್ಟರಲ್ಲಿ ಅವಿ ಒಂದು ಬಾಟಲಿಯಲ್ಲಿ ನೀರು ತಂದು ತಂಗಿಯ ಮುಖದ ಮೇಲೆ ಚಿಮುಕಿಸಿದ. ಕ್ರಮೇಣ ಅವಳ ಪ್ರಜ್ಞೆ ಮರಳಿತ್ತು. ಮೆಲ್ಲಗೆ ಕಣ್ತೆರೆದಳು ಶಿಶಿರ. ಈಗ ತುಸು ನೆಮ್ಮದಿಯಿಂದ ಉಸಿರಾಡುವಂತಾದ ಅಮರ್ತ್ಲ. ಹುಡುಗಿ ಬಹಳವೇ ಆಯಾಸಗೊಂಡಿದ್ದಾಳೆ. ಹಣೆಯ ಮೇಲೆ ಸಣ್ಣ ಬೆವರ ಹನಿಗಳು. ತನ್ನ ನ್ಯಾಪ್ಕಿನ್ ತೆರೆದು ಅವಳ ಮುಖ ಒರೆಸಿದವ ಅವಳಿಗೆ ನೀರು ಕುಡಿಸಿದ. ಕೊಂಚ ಸುಧಾರಿಸಿಕೊಂಡಳು ಶಿಶಿರ. ಏನಾಯ್ತು? ಅವಳನ್ನು ಮಗುವಿನಂತೆ ಎದೆಗೊತ್ತಿಕೊಂಡು ಕೇಳಿದವನಿಗೆ ಸುತ್ತಲಿರುವವರ ಪರಿವೇ ಇದ್ದಂತಿಲ್ಲ. ಗೊತ್ತಿಲ್ಲ ಅಮರ್ತ್ಯ, ತುಂಬ ಸುಸ್ತಾಯಿತು, ಕಣ್ಣು ಮುಂದೆ ಕತ್ತಲಿಟ್ಟಂತಾಯಿತು ಎಂದಳು. ಮತ್ತಷ್ಟು ಅವನ ಎದೆಗಾತು. ಬೆಳಿಗ್ಗೆ ತಿಂಡಿ ತಿಂದಿಲ್ವಾ? ಕೇಳಿದ. ಅವಳು ಮಾತಾಡುವಂತಾದರೂ ಅವನ ಆತಂಕ ಪೂರ್ತಿಯಾಗಿ ನೀಗದಂತಿಲ್ಲ. ತಿಂದಿದ್ದೆ. ಮತ್ತೆ? ಇನ್ನೂ ತಲೆ ಸುತ್ತುತ್ತಿದೆಯಾ? ಆಸ್ಪತ್ರೆಗೆ ಹೋಗೋಣ ಎಂದ. ಅಯ್ಯೋ ಬೇಡ, ಈಗ ಪರ್ವಾಗಿಲ್ಲ ಎಂದವಳು ಆಗಷ್ಟೇ ಅಲ್ಲಿದ್ದ ಅಪ್ಪ ಅಮ್ಮನನ್ನು ಗಮನಿಸಿದ್ದಳು. ಅವರನ್ನು ಕಂಡು ಅವಳ ಆಯಾಸವೆಲ್ಲ ಹಾರಿಹೋಗಿತ್ತು. ಅಪ್ಪಾಜಿ, ಅಮ್ಮ, ಯಾವಾಗ್ ಬಂದ್ರಿ ಎಂದು ಖುಷಿಯಿಂದ ಅವರನ್ನಪ್ಪಿದಳು. ಅವಳು ಗೆಲುವಾಗಿದ್ದನ್ನು ಕಂಡು ಅವರಿಗೂ ಸಮಾಧಾನವಾಗಿತ್ತು. ಈಗಷ್ಟೇ ಬಂದ್ವಿ ಪಾಪು, ಏನ್ ಮಾಡ್ಕೊಂಡೆ ನೀನು? ಪಾಪ ಅಮರ್ತ್ಯ ಎಷ್ಟು ಗಾಬರಿಯಾಗಿದ್ದ ಗೊತ್ತಾ ಎಂದರು ಗಂಗಾಧರ್. ನನಗೇನೂ ಆಗಿಲ್ಲ ಅಪ್ಪಾಜಿ, ನೋಡಿ ನಾನ್ ಹುಷಾರಾಗಿದ್ದೀನಿ. ನಿಮಗೆ ಅವನ ಬಗ್ಗೆ ಗೊತ್ತಲ್ಲ, ಸಣ್ಣ ಇರುವೆ ಕಚ್ಚಿದರೂ ಗ್ಲೂಕೋಸ್ ಹಾಕಿಸಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿಬಿಡುತ್ತಾನೆ ಎಂದು ಮುದ್ದಾಗಿ ನಕ್ಕಳು. ಅವಳ ನಗು ಅವರ ಆತಂಕವನ್ನು ತೊಲಗಿಸಿ ನೆಮ್ಮದಿಯ ಭಾವ ಹರಿಸಿತ್ತು. ಹೇಗಿದ್ದೀರಾತಿಗೆ? ಅಣ್ಣ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನಾ? ತುಂಬು ಗರ್ಭಿಣಿಯ ಕ್ಷೇಮ ವಿಚಾರಿಸಿಕೊಳ್ಳಲು ಮುಂದಾದಳು ಶಿಶಿರ. ಈಗಲೂ ತನ್ನ ಅಣ್ಣನತ್ತ ಒಂದು ತುಂಟ ನೋಟ. ಇಲ್ಲ ಶಿಶಿರ, ನನ್ನಣ್ಣನಿಗೆ ನನ್ನ ಮತ್ತೆ ಪಾಪುವಿನ ಗಮನವೇ ಇಲ್ಲ, ಯಾವಾಗ್ಲೂ ಕಾಲೇಜಿನದೇ ಚಿಂತೆ. ಅವಳು ಬೇಕೆಂದೇ ತನ್ನ ಮೇಲೆ ದೂರು ಹೇರಿದಾಗ ಪೆಚ್ಚಾಯಿತು ಅವಿ. ಇತ್ತೀಚೆಗೆ ಅವಳ ಕಾಳಜಿ ಮಾಡುತ್ತಾ ಕಾಲೇಜಿಗೆ ಹೋಗುವುದನ್ನೇ ಬಿಟ್ಟಿದ್ದಾನೆ. ಇಲ್ಲಿ ಚಾಡಿ ಹೇಳುತ್ತಿರುವಳಲ್ಲ. ಅವನ ಮುಖ ಇಂಗು ತಿಂದ ಮಂಗದಂತಾಗಿದ್ದನ್ನು ಕಂಡು ನಗು ಬಂದುಬಿಡ್ತು ಶಿಶಿರಾಳಿಗೆ. ಅಯ್ಯೋ ಅಣ್ಣ, ಅತ್ತಿಗೆ ತಮಾಷೆ ಮಾಡುತ್ತಿದ್ದಾರೆ, ನನಗರ್ಥವಾಗುತ್ತಿರುವುದು ನಿನಗರ್ಥವಾಗಲಿಲ್ಲವಾ ಎಂದಾಗ ಮತ್ತೊಂದು ಜೋರು ನಗು ಅಲ್ಲಿ. ಅವಳ ಮುದ್ದು ಮುದ್ದು ಮಾತುಗಳು ತಮಾಷೆ ತರಲೆಗಳಿಂದ ಮದುವೆ ಮನೆಯಲ್ಲಿ ಮತ್ತೆ ಕಳೆಗಟ್ಟಿತು. ಅವಳು ಮಂಟಪದ ತುಂಬ ಓಡಾಡುತ್ತಿದ್ದರೆ ಅಮರ್ತ್ಯನಿಗೆ ಅವಳನ್ನು ಕಾಯುವುದೇ ಕೆಲಸವಾಗಿತ್ತು. ಕಾರಣವಿಲ್ಲದೆ ತಲೆ ತಿರುಗಿ ಬಿದ್ದುಬಿಟ್ಟಳಲ್ಲ, ಹಾಗಾಗಿ ಅವನಿಗೆ ತುಸು ಕಳವಳ. ಆದರೆ ಶಿಶಿರಾಳಿಗೆ ಅದರ ಪರಿವೇ ಇದ್ದಂತಿಲ್ಲ. ಮದುವೆಗೆ ಬಂದಿರುವ ಗೆಳತಿಯರನ್ನು ಖುಷಿಯಿಂದ ಮಾತನಾಡಿಸುತ್ತಾ ಅವರೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಳ್ಳುತ್ತಾ ತನ್ನದೇ ಲೋಕದಲ್ಲಿದ್ದಳು ಶಿಶಿರ. ಮದುವೆಯಲ್ಲಿ ಎಲ್ಲರ ನೋಟವು ಮುದ್ದು ಹುಡುಗಿಯ ಮೇಲೆಯೇ. ಅಷ್ಟು ಅಂದವಾಗಿ ಅಲಂಕರಿಸಿಕೊಂಡು ಓಡಾಡುತ್ತಿದ್ದಳು ಶಿಶಿರ. ಮುಹೂರ್ತಕ್ಕೆ ಸಮಯವಾಯಿತು ಎಂದು ಪುರೋಹಿತರು ವಧುವನ್ನು ಕರೆತರಲು ಹೇಳಿದಾಗ ತಾನೇ ಮುಂದಾಗಿ ಓಡಿದ್ದಳು.
ಚಿನ್ನದ ಕುಸುರಿಯಿದ್ದ ಕೆನೆ ಬಣ್ಣದ ರೇಷ್ಮೆ ಸೀರೆಯಲ್ಲಿ ಅಪ್ಸರೆಯಂತೆ ಕಾಣುತ್ತಿದ್ದಳು ಮಾನ್ಯ. ಕೊನೆಗೂ ಪ್ರೀತಿಸಿದವನ ಕೈ ಹಿಡಿಯುವ ಸುಸಮಯ ಹತ್ತಿರ ಬಂದಿತ್ತು. ಮಾನು, ಮದುವೆ ಆದ್ಮೇಲೆ ನನ್ನನ್ನು ಮರೆಯುವುದಿಲ್ಲ ತಾನೆ? ಹಾಗಿದ್ರೆ ಮಾತ್ರ ನಿನ್ನನ್ನು ಹಸಮಣೆ ಹತ್ತಲು ಬಿಡುತ್ತೇನೆ, ಇಲ್ಲ ಅಂದ್ರೆ ಮದುವೆ ಕ್ಯಾನ್ಸಲ್ ಎಂದವಳ ಮಾತು ಕೇಳಿ ಮಾನ್ಯಾಳ ಮುಖದಲ್ಲಿ ನಾಚಿಕೆಯ ನಗು ಅರಳಿತು. ಅರೆ, ನಗುತ್ತಾ ನಿಂತರೆ ಹೇಗೆ? ಬಾಯ್ಬಿಟ್ಟು ಹೇಳು, ಗಂಡ ಬಂದ್ಮೇಲೆ ಫ್ರೆಂಡನ್ನು ಮರೆಯುವುದಿಲ್ಲ ತಾನೆ? ಸೊಂಟದ ಮೇಲೆ ಕೈ ಹೊತ್ತು ಕೇಳಿದಳು ಶಿಶಿರ. ಇಲ್ಲ, ನೀನು ಮದುವೆ ಆದ್ಮೇಲೆ ನನ್ನನ್ನು ಮರೆತು ಬಿಟ್ಟೆಯಾ? ಇಲ್ಲ ತಾನೆ? ಹಾಗೆ ನಾನು ನಿನ್ನನ್ನು ಮರೆಯೋಕೆ ಸಾಧ್ಯನೇ ಇಲ್ಲ ಶಿಶಿರಾ ಎಂದಳು. ಶಿಶಿರಾಮರ್ತ್ಯರ ಪ್ರೀತಿ ಯಶಸ್ವಿಯಾಗಲು ಬಹಳವೇ ನೆರವಾಗಿದ್ದಾರೆ ಈ ಜೋಡಿಗಳು. ಗೆಳತಿಯನ್ನು ಪ್ರೀತಿಯಿಂದ ಅಪ್ಪಿಕೊಂಡಳು ಶಿಶಿರ. ನಂತರ ತಾವೇ ಅವಳನ್ನು ಮಂಟಪಕ್ಕೆ ಕರೆದು ತಂದಳು. ವಧೂವರರ ನಡುವೆ ಅಂತರ್ಪಟ ಹಿಡಿಯಲಾಯಿತು. ಅಮರ್ತ್ಯ ಮಡದಿಯನ್ನು ಕಣ್ಣಲ್ಲೇ ಕೆಣಕುತ್ತಿದ್ದ. ನೀನ್ ಯಾರ ಕಡೆ ಶಿಶಿರಾ? ಗಂಡಿನ ಕಡೆಯೋ ಹೆಣ್ಣಿನ ಕಡೆಯೋ? ಅವನು ಕೇಳಿದಾಗ ಹುಬ್ಬು ಕೊಂಕಿಸಿದಳು ಶಿಶಿರ. ಮಾನ್ಯ ನನ್ ಫ್ರೆಂಡ್ ಅಲ್ವಾ, ಸೋ ನಾನು ಹೆಣ್ಣಿನ ಕಡೆ ಎಂದಳು. ಹಾಗಾದ್ರೆ ಗಗನ್ಗೆ ನೀನು ಅಣ್ಣ ಅಣ್ಣ ಅಂತ ಕರೆಯುವುದೆಲ್ಲ ಬರೀ ಓಳಲ್ವಾ? ಅವನ ಮಾತು ಕೇಳಿ ಪಟಪಟನೆ ರೆಪ್ಪಿ ಬಡಿದಳು. ಅವನು ತನ್ನನ್ನು ಕಾಡಿಸುತ್ತಿರುವನೆಂದು ತಿಳಿದಿಲ್ಲ ಪೆದ್ದು ಹುಡುಗಿಗೆ. ತಕ್ಷಣ ಓಡಿಹೋಗಿ ಗಂಡಿನ ಕಡೆಯವರ ಮಧ್ಯೆ ನಿಂತು ಹುಬ್ಬು ಕುಣಿಸಿದಳು. ಕೈಕಟ್ಟಿ ನಗುತ್ತಿದ್ದ ಅಮರ್ತ್ಯ. ವಧುವರರು ಒಬ್ಬರಿದೊಬ್ಬರು ಜೀರಿಗೆ ಬೆಲ್ಲ ಜಾರಿಸಿಕೊಂಡ ನಂತರ ಅಂತರ್ಪಟ ಸರಿಯಿತು. ದಂತದ ಗೊಂಬೆಯಂತೆ ಕಾಣುತ್ತಿದ್ದ ತನ್ನವಳನ್ನು ಕಂಡು ಗಗನ್ ಮುಖದಲ್ಲಿ ಪುಟ್ಟ ನಗುವರಳಿತು. ಅವಳು ಪ್ರೇಮ ನಿವೇದನೆ ಮಾಡಿದ್ದ ಕ್ಷಣ ನೆನಪಾಯಿತು. ಅಣ್ಣ, ನೋಡಿದ್ದು ಸಾಕು, ಫಸ್ಟ್ ನೈಟಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಬಹುದು, ಈಗ ಹಾರ ಬದಲಿಸಿಕೊಳ್ಳಿ ಎಂದು ಅವನ ಕಿವಿಯಲ್ಲಿ ಹೇಳಿದಳು ಶಿಶಿರ. ನಕ್ಕು ಮಾನ್ಯಾಳಿಗೆ ಹಾರ ಹಾಕಿದ ಗಗನ್. ಅವಳು ತನ್ನವನ ಕೊರಳಿಗೆ ಮಾಲೆ ತೊಡಿಸಿದಳು. ಗಟ್ಟಿಮೇಳದ ಸದ್ದಾದಾಗ ಎಲ್ಲರ ಸಮ್ಮುಖದಲ್ಲಿ ಅಗ್ನಿಸಾಕ್ಷಿಯಾಗಿ ಅವಳ ಕೊರಳಿಗೆ ತಾಳಿ ಕೆಟ್ಟಿ ತನ್ನ ಬದುಕಿಗೆ ಬರಮಾಡಿಕೊಂಡಿದ್ದ ಗಗನ್. ಎಲ್ಲರೂ ಜೋಡಿಗಳ ಮೇಲೆ ಅಕ್ಷತೆ ಕಾಳು ಚೆಲ್ಲಿ ಹರಸಿದ್ದರು. ಯಾವುದೇ ವಿಘ್ನವಿಲ್ಲದೆ ನೆರವೇರಿತ್ತು ಮದುವೆ. ಹಳ್ಳಿಯಲ್ಲಿ ಕೆಲಸವಿದ್ದ ಕಾರಣ ಅಂದೇ ಊರಿಗೆ ಹೊರಡುವವರಿದ್ದರು ಗಂಗಾಧರ್ ಕುಟುಂಬ. ಮಗಳಂಡು ಕರೆದು ತಾವು ಪ್ರೀತಿಯಿಂದ ಮಾಡಿದ್ದ ಒಬ್ಬಟ್ಟನ್ನು ಅವಳ ಕೈಗಿತ್ತರು ಗಿರಿಜಾ. ಪಾಪು, ನಿನ್ಗಿ ಬೇಳೆ ಒಬ್ಬಟ್ಟು ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೆ ಮಾಡ್ಕೊಂಡ್ ಬಂದಿದ್ದೆ, ತಿನ್ನು ಎಂದರು. ಒಬ್ಬಟ್ಟು? ಆ ಹೆಸರು ಕೇಳುತ್ತಲೇ ಅವಳ ಬಾಯಲ್ಲಿ ನೀರೂರಿತು. ಹೌದಾ ಅಮ್ಮ? ಜಾಸ್ತಿ ಮಾಡ್ಕೊಂಡ್ ಬಂದಿದ್ಯಾ ತಾನೆ? ನನಗೂ ಒಬ್ಬಟ್ಟು ತಿನ್ಬೇಕು ಅಂತ ತುಂಬಾ ಆಸೆ ಇತ್ತು, ಆದ್ರೆ ಏನು ಮಾಡೋದು? ಅಮರ್ತ್ಯನಿಗೂ ಮಾಡೋಕೆ ಬರಲ್ಲ, ನನಗಂತೂ ಬರೋದೇ ಇಲ್ಲ ಎನ್ನುತ್ತಾ ಆಸೆಯಿಂದ ಡಬ್ಬಿಯ ಮುಚ್ಚಳ ತೆರೆದು ಒಬ್ಬಟ್ಟು ಮುರಿದು ಬಾಯಿಗೆ ಹಾಕಿಕೊಂಡಳು. ಆದರದೇಕೋ ವಾಕರಿಕೆ ಬಂದಂತಾಯಿತು. ಬಾಯಿಗೆ ಕೈ ಅಡ್ಡಲಾಗಿರಿಸಿ ಹೊರಗೋಡಿದಳು ಶಿಶಿರ. ಗಿರಿಜಾರಿಗೆ ಗಾಬರಿಯಾಯಿತು. ಕೂಡಲೇ ಮಗಳ ಹಿಂದೆ ನಡೆದರು. ಬೆಳಿಗ್ಗೆಯಿಂದ ತಿಂದಿರುವುದನ್ನೆಲ್ಲ ವಾಂತಿ ಮಾಡಿಕೊಂಡು ಆಯಾಸದಿಂದ ವಾಲುತ್ತಿದ್ದವಳನ್ನು ತಕ್ಷಣ ಹಿಡಿದುಕೊಂಡರು. ಶಿಶಿರಾ, ಏನಾಯ್ತಮ್ಮ? ಒಬ್ಬಟ್ಟು ಚೆನ್ನಾಗಿಲ್ವಾ? ಆತಂಕದಿಂದ ಕೇಳಿದರು. ಯಾಕೋ ಗೊತ್ತಿಲ್ಲ ಅಮ್ಮ, ಏನು ತಿಂದ್ರೂ ಹೊಟ್ಟೆಲುಳಿತಿಲ್ಲ, ಎಲ್ಲ ವಾಮಿಟ್ ಆಗ್ತಿದೆ, ತುಂಬಾ ಸುಸ್ತಾಗ್ತಾ ಇದೆ, ಹೊಟ್ಟೆಯಲ್ಲಿ ವಿಚಿತ್ರ ಸಂಕಟ. ಅಮರ್ತ್ಯನಿಗೆ ಹೇಳೋಣ ಅಂದ್ರೆ ಅವನು ಸುಮ್ನೆ ಗಾಬರಿ ಆಗ್ತಾನೆ. ಅವಳು ಕಣ್ತೇಲಿಸುತ್ತಾ ಹೇಳಿದಾಗ ಅವರ ಅನುಭವಿ ಮನಕ್ಕೆ ಸಣ್ಣ ಸುಳಿವೊಂದು ಸಿಕ್ಕಿಬಿಟ್ಟಿತ್ತು. ನೀವು ಕೊನೆಯ ಬಾರಿ ಮುಟ್ಟಿದ್ದುಲ್ಯಾವಾಗ? ಅವರ ಪ್ರಶ್ನೆಯ ಒಳಾರ್ಥ ತಿಳಿಯದೆ ಕೈಬೆರಳು ಎಣಿಸುತ್ತಾ ನಿಂತವಳಿಗೆ ನೆನಪೇ ಇದ್ದಂತಿಲ್ಲ. ಮೋಸ್ಟ್ಲಿ ನಾನು ಈ ತಿಂಗ್ಳು ಆಗಿಲ್ಲ. ಅವಳ ಹಣೆಗೆ ಅಕ್ಕರಿಯಿಂದ ಮುತ್ತಿಟ್ಟು, ಗಾಬರಿಯಾಗ್ಬೇಡ ಶಿಶಿರಾ, ಇದು ಸಿಹಿ ಸುದ್ದಿ ಅನ್ಸುತ್ತೆ, ಆದಷ್ಟು ಬೇಗ ಅಮರ್ತ್ಯನಿಗೆ ಹೇಳು, ಅವನು ಅಪ್ಪ ಆಗ್ತಿದ್ದಾನೆ ಅಂತ ಎಂದು ನಕ್ಕರು. ಖುಷಿಯಿಂದ ಅವಳ ಹೃದಯ ಬಡಿತ ಜೋರಾಯಿತು. ಹೇಗೆ ಪ್ರತಿಕ್ರಿಯಿಸಬೇಕೆಂದು ತೋಚದೆ ನಿಂತುಬಿಟ್ಟಳು ಹುಡುಗಿ. ಕೆಲ ದಿನಗಳಿಂದ ತನ್ನ ಆರೋಗ್ಯದಲ್ಲಾಗುತ್ತಿರುವ ಬದಲಾವಣೆಗಳತ್ತ ಗಮನವೇ ಇರಲಿಲ್ಲ ಅವಳಿಗೆ. ಅಮ್ಮ, ನಿಜನಾ? ನಾನು ಪ್ರೆಗ್ನೆಂಟಾ? ಕಣ್ಣರಳಿಸಿ ಕೇಳಿದಳು. ಒಮ್ಮೆ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡ್ಸಿಕೋ ಮಗಳೇ, ನನಗೇನೋ ಹಾಗೆ ಅನಿಸ್ತಿದೆ. ಅವರ ಕಣ್ಣುಗಳು ಸಂತೋಷದಿಂದ ಹನಿಗೂಡಿದವು. ಅವರಿಬ್ಬರ ಮಡಿಲು ತುಂಬಲಿ ಎಂದು ಹೆಚ್ಚು ಕಾತರಿಸಿದ ಜೀವವದು. ಅಮ್ಮ, ಪ್ಲೀಸ್ ಈ ವಿಷಯವನ್ನ ಯಾರಿಗೂ ಹೇಳ್ಬೇಡ, ನಾನು ಈಗಲೇ ಅಮರ್ತ್ಯನಿಗೆ ಹೇಳ್ತೇನೆ ಎಂದು ಒಂದೇ ಉಸಿರಿಗೆ ಓಡಿದಳು. ಅಯ್ಯೋ, ಹುಷಾರ್ ಕಣೆ. ಅವಳು ಹಾಗೆ ಓಡಿದ್ದನ್ನು ಕಂಡು ಆತಂಕದಿಂದ ಕೂಗಿದರು ಗಿರಿಜಾ. ಅವರ ಕೂಗು ಅವಳ ಕಿವಿಗೆ ಬೀಳಲೇ ಇಲ್ಲ. ತನ್ನವನಿಗೆ ಸಿಹಿ ಸುದ್ದಿಯನ್ನು ಅರುಹುವ ಅವಸರದಲ್ಲಿದ್ದಳಲ್ಲ. ಮದುವೆಗೆ ಬಂದಿರುವ ಅತಿಥಿಗಳೊಂದಿಗೆ ಮಾತನಾಡುತ್ತಾ ನಿಂತಿದ್ದನು ಅಮರ್ತ್ಯ. ಅವನ ಬಳಿ ಹೋಗದೆ ದೂರದಲ್ಲೇ ನಿಂತು ಸಣ್ಣೆ ಮಾಡಿ ಕರೆದಳು. ಆದರೆ ಅವಳ ತರಲೆ ತುಂಟಾಟಗಳು ಸಹಜವಲ್ಲವೇ? ಹಾಗಾಗಿ ಹೆಚ್ಚು ಗಮನ ಕೊಡದೆ ಮತ್ತೆ ಮಾತಿನಲ್ಲಿ ತೊಡಗಿಕೊಂಡ. ಕೋಪ ಬಂದುಬಿಟ್ಟಿತು ಹುಡುಗಿಗೆ. ಅವನ ಬಳಿ ಬಂದು, ರೀ, ಸ್ವಲ್ಪ ಕೆಲ್ಸ ಇದೆ ಬನ್ನಿ ಎಂದು ಎಲ್ಲರೆದುರೇ ಅವನ ಕೈ ಹಿಡಿದು ಎಳೆದೊಯ್ದಳು.
ಅವಳ ಹೊಸ ವರಸೆಯನ್ನು ಕಣ್ಣರಳಿಸಿ ಅಚ್ಚರಿಯಿಂದ ನೋಡುತ್ತಿದ್ದ ಅಮರ್ತ್ಯ ರೂಮಿಗೆ ಕರೆತಂದು ಅವನ ಹೆಗಲ ಸುತ್ತ ಕೈಬಳಸಿ ನಿಂತಳು. ಶಿಶಿರಾ, ಮದುವೆ ಮನೆಯಲ್ಲಿ ಏನಿದು ನಿನ್ನ ತರಳೆ? ತನ್ನ ಕೊರಳನ್ನು ಅಪ್ಪಿದ ಮಡಿದನ್ನು ಮೆತ್ತಗೆ ಗದರಿದ. ಅವಳ ಕಣ್ಣುಗಳು ಅತೀವ ಖುಷಿಯಲ್ಲಿ ಮಿನುಗುತ್ತಿದ್ದವು. ಅವನ ಕಿವಿಯ ಬಳಿ ಬಾಗಿ, ಅಮರ್ತ್ಯ, ನಾನು ನಿನಗೆ ಒಂದು ವಿಷಯ ಹೇಳ್ಬೇಕಿತ್ತು. ತುಂಬಾ ಮುಖ್ಯವಾದ ವಿಷಯ. ಏನು? ಹುಬ್ಬೇರಿಸಿದ ಅಮರ್ತ್ಯ. ಅಮರ್ತ್ಯ? ಅಷ್ಟರಲ್ಲೇ ಹೊರಗಿನಿಂದ ಗಂಗಾಧರ್ ಕೂಗು ಹಾಕಿದ್ದರು. ಒಂದ್ನಿಮಿಷ ಎಂದವನು ಅವಳನ್ನು ಬಿಟ್ಟು ಹೊರನಡೆದ. ಬೇಬಿ, ನಿನ್ನ ಡ್ಯಾಡಿ ತುಂಬಾ ಬ್ಯುಸಿ. ಬ್ಯಾಡ್ ಡ್ಯಾಡಿ ಇದು ಎಂದು ತನ್ನ ಒಡಲು ಸವರಿಕೊಂಡು ನಕ್ಕಳು ಶಿಶಿರ. ಅಯ್ಯೋ, ಬೇಡ, ಮೊದಲು ಕನ್ಫರ್ಮ್ ಮಾಡಿಕೊಂಡು ಆನಂತರ ಹೇಳ್ತೇನೆ. ಅವನಿಗೆ ನಿರಾಸೆ ಆಗಬಾರದಲ್ಲ. ಮಗುವಿನ ಬಗ್ಗೆ ರಾಶಿ ಕನಸುಗಳನ್ನು ಹೊತ್ತು ಮತ್ತೆ ಮದುವೆಯ ಸಡಗರದಲ್ಲಿ ಕೂಡಿಕೊಂಡಳು ಶಿಶಿರ. ಮುಂದುವರೆಯುವುದು.